ಜೋಸ್ ಬಟ್ಲರ್ ಮತ್ತು ಮೊಹಮ್ಮದ್ ರಿಜ್ವಾನ್ ಇವರಿಬ್ಬರ T20 ಇಂಟರ್ನ್ಯಾಷನಲ್ ಕೆರಿಯರ್ ಕಂಪ್ಯಾರಿಸನ್ ಮಾಡೋಣ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ಬಟ್ಲರ್ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 8, 1990, ಪ್ರಸ್ತುತ ವಯಸ್ಸು 35 ವರ್ಷ. ರಿಜ್ವಾನ್ ಡೇಟ್ ಆಫ್ ಬರ್ತ್ ಜೂನ್ 1, 1992, ಪ್ರಸ್ತುತ ವಯಸ್ಸು 33 ವರ್ಷ. ಬಟ್ಲರ್ ಇಂಗ್ಲೆಂಡ್ ಆಟಗಾರ, ರಿಜ್ವಾನ್ ಪಾಕಿಸ್ತಾನ ಆಟಗಾರ. ಬಟ್ಲರ್ ವಿಕೆಟ್ ಕೀಪರ್ ಬ್ಯಾಟರ್, ರಿಜ್ವಾನ್ ಕೂಡ ವಿಕೆಟ್ ಕೀಪರ್ ಬ್ಯಾಟರ್. ಬಟ್ಲರ್ 2011ರಲ್ಲಿ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಜರ್ನಿ ಶುರು ಮಾಡ್ತಾರೆ. ರಿಜ್ವಾನ್ 2015ರಲ್ಲಿ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಜರ್ನಿ ಶುರು ಮಾಡ್ತಾರೆ. ಬಟ್ಲರ್ 134 ಮ್ಯಾಚ್ಗಳನ್ನು ಆಡಿದ್ದು 123 ಇನ್ನಿಂಗ್ಸ್ಗಳಿಂದ 3535 ರನ್ಸ್ಗಳನ್ನ ಗಳಿಸಿದ್ದಾರೆ. ರಿಜ್ವಾನ್ 106 ಮ್ಯಾಚ್ಗಳನ್ನು ಆಡಿದ್ದು 93 ಇನ್ನಿಂಗ್ಸ್ಗಳಿಂದ 3414 ರನ್ಸ್ಗಳನ್ನ ಗಳಿಸಿದ್ದಾರೆ. ಹೆಚ್ಚು ರನ್ಸ್ಗಳನ್ನ ಗಳಿಸಿರೋದ್ರಿಂದ ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 1 ಸೆಂಚುರಿ ಮಾಡಿದ್ದಾರೆ, ರಿಜ್ವಾನ್ ಕೂಡ 1 ಸೆಂಚುರಿ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಇಬ್ಬರಿಗೂ. ಬಟ್ಲರ್ 26 ಅರ್ಧ ಶತಕಗಳನ್ನ ಮಾಡಿದ್ದಾರೆ, ರಿಜ್ವಾನ್ 30 ಅರ್ಧ ಶತಕಗಳನ್ನ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ ಹೈಯೆಸ್ಟ್ ಸ್ಕೋರ್ 101, ರಿಜ್ವಾನ್ ಹೈಯೆಸ್ಟ್ ಸ್ಕೋರ್ 104. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ ಬ್ಯಾಟಿಂಗ್ ಆ್ಯಾವ್ರೇಜ್ 35.35, ರಿಜ್ವಾನ್ ಬ್ಯಾಟಿಂಗ್ ಆ್ಯಾವ್ರೇಜ್ 47.41. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ ಸ್ಟ್ರೈಕ್ ರೇಟ್ 146.61, ರಿಜ್ವಾನ್ ಸ್ಟ್ರೈಕ್ ರೇಟ್ 125.37. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 322 ಫೋರ್ಸ್ಗಳನ್ನ ಗಳಿಸಿದ್ದಾರೆ, ರಿಜ್ವಾನ್ 285 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 152 ಸಿಕ್ಸ್ಗಳನ್ನ ಗಳಿಸಿದ್ದಾರೆ, ರಿಜ್ವಾನ್ 95 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 8 ಬಾರಿ ಡಕ್ಔಟ್ ಆಗಿದ್ದಾರೆ, ರಿಜ್ವಾನ್ 4 ಬಾರಿ ಡಕ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ 23 ಬಾರಿ ನಾಟ್ಔಟ್ ಆಗಿದ್ದಾರೆ, ರಿಜ್ವಾನ್ 21 ಬಾರಿ ನಾಟ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 22 ಬಾಲ್ಸ್ಗಳಿಂದ 50 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ರಿಜ್ವಾನ್ 26 ಬಾಲ್ಸ್ಗಳಿಂದ 50 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 67 ಬಾಲ್ಸ್ಗಳಿಂದ 100 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ರಿಜ್ವಾನ್ 63 ಬಾಲ್ಸ್ಗಳಿಂದ 100 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ 77 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ, ರಿಜ್ವಾನ್ 55 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 13 ಸ್ಟಂಪ್ ಔಟ್ಗಳನ್ನ ಮಾಡಿದ್ದಾರೆ, ರಿಜ್ವಾನ್ 12 ಸ್ಟಂಪ್ ಔಟ್ಗಳನ್ನ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ 10 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ, ರಿಜ್ವಾನ್ 12 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ 3 ಬಾರಿ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ವಿನ್ ಆಗಿದ್ದಾರೆ, ರಿಜ್ವಾನ್ 4 ಬಾರಿ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ವಿನ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ 51 ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ ಆಗಿದ್ದು 26 ಮ್ಯಾಚ್ಗಳನ್ನು ವಿನ್ ಮಾಡಿಸಿದ್ದಾರೆ. ಈ ಮೂಲಕ 50.98 ವಿನ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ. ರಿಜ್ವಾನ್ 4 ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾವುದೇ ಮ್ಯಾಚ್ಗಳಲ್ಲಿ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಬಟ್ಲರ್ ಹೆಸರಿನಲ್ಲಿ 29 ರೆಕಾರ್ಡ್ಸ್ಗಳಿವೆ, ರಿಜ್ವಾನ್ ಹೆಸರಿನಲ್ಲಿ 31 ರೆಕಾರ್ಡ್ಸ್ಗಳಿವೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಿಜ್ವಾನ್ಗೆ. ಬಟ್ಲರ್ 1 ಬಾರಿ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, ರಿಜ್ವಾನ್ 1 ಬಾರಿಯೂ ವರ್ಲ್ಡ್ ಕಪ್ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ಬಟ್ಲರ್ಗೆ. ಜೋಸ್ ಬಟ್ಲರ್ ವಿನ್ನರ್ ಆಗಿದ್ದಾರೆ. ಹೆಚ್ಚಿನ ಕಂಪೇರ್ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರಿಬ್ಬರು ಪ್ಲೇಯರ್ಗಳಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಕಾಮೆಂಟ್ ಮಾಡಿ.